ಕರ್ನಾಟಕದಲ್ಲಿ ಶೇಕಡಾ 60ರಷ್ಟು ಕನ್ನಡ ಕಡ್ಡಾಯ ನಿಯಮ ಪಾಲಿಸದ ಮತ್ತು ಅನ್ಯ ಭಾಷೆಗಳನ್ನು ಪ್ರದರ್ಶಿಸಿದ ನಾಮಫಲಕಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದೆಲ್ಲೆಡೆ ತೆರವುಗೊಳಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಆರ್ಗ್ಯೂ ಮಾಡಬೇಡಿ, ಅರ್ಥ ಆಯ್ತಲ್ಲ. ನಿಮಗೆ ಗಡುವು ಕೊಟ್ಟು ಹೋಗ್ತಾ ಇದೀವಿ. ನಾಳೆ ನಾಡ್ದಲ್ಲಿ ನೀವು ಪದಕ ತೆಗಿಬೇಕು, ಇಲ್ಲ ಮುಂದೆ ಏನೇ ಒಂದು ಅನಾಹುತ ಆದರೂ ನೀವೇ ಜವಾಬ್ದಾರಿಗಳಾಗಿರ್ತೀರ, ಗೊತ್ತಾಯ್ತಲ್ಲ. ಯಾಕೆಂದರೆ ಕೆಲಸ ಅಂತ ಎಷ್ಟು ಜನ ಬಂದಿಲ್ಲ ಕನ್ನಡ ಪರ ಸಂಘಟನೆಗಳು. ನಿಮಗೆ ಒಂದು ಫಸ್ಟೇ ಮಾಹಿತಿ ಕೊಟ್ಟು ಹೋಗಿದ್ದಾರೆ, ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ. ಹಂಗಾಗಿ ಬೆಲೆನೇ ಇಲ್ವಾ? ಖಂಡಿತ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರು ಮಾತನಾಡಿ, ಕರ್ನಾಟಕ ಸರ್ಕಾರವು ಕನ್ನಡ ಭಾಷೆ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದರು. ಚಿಕ್ಕಮಗಳೂರು ನಗರದ ಅನೇಕ ಅಂಗಡಿಗಳ ಮಾಲೀಕರು ನಾಮಫಲಕಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಗಳನ್ನೇ ಬಳಸಿದ್ದಾರೆ. ಈ ಕೂಡಲೇ ಎಲ್ಲ ನಾಮಫಲಕಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ನಾಮಫಲಕಕ್ಕೆ ಮಸಿ ಬಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಏನೆಲ್ಲ ಸೇರಿದ್ದೀವಿ, ನಾಮಫಲಕ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಆಗಿದೆ. ಶೇಕಡಾ 60ರಷ್ಟು ನಾಮಫಲಕದಲ್ಲಿ ಕನ್ನಡ ಬಳಕೆ ಆಗಿಲ್ಲ. ಚಿಕ್ಕಮಗಳೂರು ಜನತೆ ಯಾರು ಕೂಡ ಕನ್ನಡ ನಾಮಫಲಕದಲ್ಲಿ ಕನ್ನಡನ ಸರಿಯಾಗಿ ಬಳಕೆ ಮಾಡಿಲ್ಲ. ಯಾವುದೇ ನಾಮಫಲಕದಲ್ಲಿ ನೋಡಿದ್ರು 60ರಷ್ಟು ಅನ್ಯ ಭಾಷೆ, 40ರಷ್ಟು ಕನ್ನಡ ಅಂತ ಎಲ್ಲರೂ ಅಂದ್ಕೊಂಡಿದ್ರ ಅನ್ಸುತ್ತೆ. ಆದರೆ ಶೇಕಡಾ 60ರಷ್ಟು ಕನ್ನಡನ ಬಳಕೆ ಮಾಡಬೇಕು ನಾಮಫಲಕದಲ್ಲಿ, 40ರಷ್ಟು ಅನ್ಯ ಭಾಷೆನ ಬಳಕೆ ಮಾಡಬೇಕು. ಸಂಬಂಧಪಟ್ಟ ಇಲಾಖೆಗಳನ್ನ ಇವತ್ತು ಕರೆಸಿ ಚಿಕ್ಕಮಗಳೂರು ಜನತೆಗೆ ಅರಿವು ಮೂಡಿಸೋ ಕೆಲಸನ ಶಿವರಾಮೇಗೌಡರು ಬಣ ಕನ್ನಡ ನವೆಂಬರ್ 1ನೇ ತಾರೀಕು ಒಳಗಡೆ ಕನ್ನಡ ಬಳಕೆ ನಾಮಫಲಕದಲ್ಲಿ ಕಡ್ಡಾಯವಾಗಿ ಆಗಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಒಕ್ಕೂಟದಿಂದ ಮನವಿ ಸಲ್ಲಿಸಿ ಮುಂದೆ ನಾಮಫಲಕನ ತೆರವು ಮಾಡೋ ಕೆಲಸನ ನಮ್ಮ ಒಕ್ಕೂಟ ಮಾಡುತ್ತೆ ಅಂತ ಹೇಳಕ್ಕೆ. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಶಾಸ್ತಾ ಅನಿಲ್ ಅವರು ಮಾತನಾಡಿ, ನಾಮಫಲಕದಲ್ಲಿ 60% ಕನ್ನಡವನ್ನ ಬಳಸಬೇಕು ಎಂದು ಕಾಯ್ದೆ ಜಾರಿಯಾಗಿದ್ದರೂ ಸಹ ಅನೇಕ ಅಂಗಡಿಯವರು ಇದನ್ನ ಪಾಲಿಸುತ್ತಿಲ್ಲ. ಇವರ ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಏನು ಕನ್ನಡ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಜಯ ಕರ್ನಾಟಕ ಸಂಘಟನೆ ಶಿವರಾಮೇಗೌಡ ಬಣದ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂಬ ಫಲಕದ ಅಡಿಯಲ್ಲಿ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಹೆಸರಾಂತ ನಮ್ಮ ಏನು ಪ್ರಸಿದ್ಧ ಇವತ್ತು ಆಗ್ತಾ ಇದೆ ನಿಮಗೆ ಗೊತ್ತಿದೆ. ಸ್ವರ್ಗ ಕೆನಡೆಗೇಣು ಅಂತೇಳಿ ಚಿಕ್ಕಮಗಳೂರಿಗೆ ಪ್ರವಾಸಿಗರು ಬರೋದು ಜಾಸ್ತಿ ಆಗ್ತಾ ಇದ್ದಾರೆ. ಆದ್ರೆ ವ್ಯಾಪಾರ ಮಾಡೋದಕ್ಕೆ ವರ್ತಕರಿದ್ದಾರೆ, ಹೋಟೆಲ್ ಮಾಲೀಕರಿದ್ದಾರೆ, ಹೋಮ್ ಸ್ಟೇ ಮಾಲೀಕರಿದ್ದಾರೆ. ಆದ್ರೆ ಇವತ್ತು ವ್ಯಾಪಾರದ ಭರಾಟೆಯಲ್ಲಿ ಅವರು ಕನ್ನಡವನ್ನು ಮರ್ತೇ ಬಿಟ್ಟಿದ್ದಾರೆ. ಕನ್ನಡದ ನಾಮಫಲಕ ಸರ್ಕಾರದ ಸುತ್ತೋಲೆಯಂತೆ 60% ಕನ್ನಡ, 40% ಬೇರೆ ಭಾಷೆಗಳನ್ನು ಹಾಕೋಬಹುದು ಅಂತೇಳಿ ಸರ್ಕಾರ ಸುತ್ತೋಲಿದೆ. ಆದ್ರೆ ಇವತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇಲಾಖೆ ಅಧಿಕಾರಿಗಳು ಏನು ಟ್ರೇಡ್ ಲೈಸೆನ್ಸ್ ಕೊಡಬೇಕು ಅಥವಾ ವ್ಯಾಪಾರಸ್ಥ ಲೈಸೆನ್ಸ್ ಕೊಡಬೇಕಾದ್ರೆ ಒಂದು ಟಿಪ್ಪಣಿ ಹಾಕೊಡ್ಬೇಕು. ಇನ್ನು ಮುಂದೆ ಕನ್ನಡ 60% ಬಳಸಲೇಬೇಕು. 60% ನೀವು ಕನ್ನಡ ಬಳಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಗೆ ನಾವು ಬೀಗ ಹಾಕ್ತಿವಿ ಅಂತೇಳಿ ಒಂದು ನೋಟಿಸ್ ನೀಡಿ ಆ ಫಲಕವನ್ನು ತೆಗೆಸಬೇಕು, ಮತ್ತೆ ನಾಮಫಲಕವನ್ನು ಹಾಕ್ಬೇಕು ಅಂತೇಳಿ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ತೇಜಸ್ ನಾಯಕ್ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಭಾಷೆಯು ಆಡಳಿತ, ಶಾಲೆಗಳು ಮತ್ತು ನಾಮಫಲಕಗಳಲ್ಲಿ ಕಡ್ಡಾಯವಾಗಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಶೇಕಡಾ 60ರಷ್ಟು ಕನ್ನಡ ಬಳಸುವುದು ಮುಖ್ಯವಾಗಿದೆ. ಮಳಿಗೆಗಳು ಮತ್ತು ಕಚೇರಿಗಳ ನಾಮಫಲಕಗಳಲ್ಲಿ ಮೇಲ್ಭಾಗದಲ್ಲಿ 60ರಷ್ಟು ಕನ್ನಡ ಅಕ್ಷರಗಳನ್ನು ಬಳಸುವುದು ಕಡ್ಡಾಯವಾಗಿದೆ ಎಂದರು. ಈ ದಿನ ನಾವು ಏನು ಪದಾಧಿಕಾರಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಒಂದು ಜಾಥಾ ಹೊರಡಿಸಿದೀವಿ. ಇದು ಸಾರ್ವಜನಿಕರಲ್ಲಿ ಹಾಗೂ ಅಂಗಡಿ ಮಾಲೀಕರಲ್ಲಿ ಅರಿವು. ನಾವು ಹಲವು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಹಾಗೂ ಗಳುಗಳು ಕೊಟ್ಕೊಂಡ್ ಬಂದಿದ್ದೀವಿ. ಆದರೆ ಇದು ಕಡೆಯ ಗಳು ಆಗಿರತ್ತೆ 2 ತಿಂಗಳು. ಅಕ್ಟೋಬರ್ 30ನೇ ತಾರೀಕು ಒಳಗೆ ಎಲ್ಲ ನಾಮಫಲಕಗಳು ತೆರವು ಬದಲಾಯಿಸಬೇಕಂತ ವಿನಂತಿ ಮಾಡ್ಕೊಂತಿದ್ದೀವಿ. ಕರ್ನಾಟಕ ಸರ್ಕಾರದ ಆದೇಶದಂತೆ 60 ಭಾಗ ಕನ್ನಡ ಬಳಸಬೇಕು ಹಾಗೂ 40 ಭಾಗ ಇತರ ಭಾಷೆಗಳು ಬಳಸಬೇಕು. ಇದೀಗಾಗಲೇ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವು ಹಲವಾರು ಬಾರಿ ನಮ್ಮ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ಏನು ಕರ್ನಾಟಕ ರಾಜ್ಯದ ಸರ್ಕಾರದ ಆದೇಶದಂತೆ
60% ನಾಮಫಲಕಗಳಲ್ಲಿ ಕನ್ನಡವಿದ್ದು 40% ಪರಭಾಷೆ ಇರಬೇಕಾಗಿ ಆದೇಶನ ಹೊರಹೊಮ್ಮಿಸಿರುತ್ತೆ. ಆದರೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಈ ಒಂದು ಆದೇಶನ ಕೇವಲ 20-25% ಜನರು ಮಾತ್ರ ಪರಿಪಾಲಿಸಿರ್ತಾರೆ. ಅಂದ್ರೆ ವ್ಯಾಪಾರಸ್ಥರಾಗಿರ್ಬೋದು, ಅಂಗಡಿ ಮಾಲೀಕರಾಗಿರ್ಬೋದು. ಇದೀಗ ನಾವೀಗಾಗಲೇ ಹಲವಾರು ಬಾರಿ ಗಡಿಗ್ನ ಮನವಿನ ಕೊಟ್ಟಾಗ ಹೋಗಿದೆ. ಬಟ್ ಆದ್ರೆ ಯಾವುದೇ ರೀತಿಯಲ್ಲಿ ಅದೇ ಪರಿಪಾಲನೆ ಆಗಿಲ್ಲ. ನಮ್ಮ ಚಿಕ್ಕಮಗಳೂರಿನಲ್ಲಿ ಎಷ್ಟು ವಿಜೃಂಭಣೆಯಿಂದ ರಾಜ್ಯೋತ್ಸವ ನವೆಂಬರ್ 1 ಅದೇ ರೀತಿಯಲ್ಲಿ ನಾವು ರೋಷದಿಂದ ಆ ನಾಮಫಲಕಗಳನ್ನು ತೆರವುಗೊಳಿಸುವಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ಹೇಳ್ತಿದೀವಿ. ಪ್ರಧಾನ ಕಾರ್ಯದರ್ಶಿ ಸಚ್ಚಿದಾನಂದ ನಾಡೇಗ್, ಜಿಲ್ಲಾ ಉಪಾಧ್ಯಕ್ಷರಾದ ಶಶಿಕುಮಾರ್, ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷರಾದ ಜೋಶ್ವಾ, ನಗರ ಯುವ ಘಟಕದ ಅಧ್ಯಕ್ಷರಾದ ವರುಣ್, ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾದ ಅಭಯ್, ಲಿಖಿನ್, ಶಿವರಾಜ್ ಉಪಸ್ಥಿತರಿದ್ದರು.